ಹಾಯ್, ನಿರ್ಮಲ ಹೊಸ್ಮನಿ ಕಿಚನ್ಗೆ ಸ್ವಾಗತ. ಗೋಧಿ ತವಡ ಏನಿರ್ತದಲ್ಲ, ಆ ಗೋಧಿ ತವಡದಿಂದ ನಾ ಮುಟಗಿ ಮಾಡಿ ತೋರ್ಸಾಕತ್ತೀನಿ. ಹೆಲ್ದಿ ಫುಡ್ ಅದು. ಯಾವಾಗೂ ಅದನ್ನು ಮಾಡಿ ತೋರಿಸ್ತೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ. ಇದು ಗೋಧಿದು ತವಡ. ನಾವು ಏನು ಜರಡಿ ಹಿಡಿತೇವಲ್ಲ, ಜರಡಿ ಹಿಡೋದು ಬುಡ್ಕಿನ ಹಿಟ್ಟು ಬಿಡಬೇಕು, ಮ್ಯಾಗಿನ ತವಡ ತೊಗೋಬೇಕು. ಇದು ಸ್ವಚ್ಛಗೆ ಕೇರೆ ಮಾಡಿ ಇಟ್ಕೋಬೇಕು. ಇದನ್ನು ಅದಕ್ಕೆ ಹಾಕಾಕ ಒಂದು ಬಾಲ್ ಜೋಳದ ಹಿಟ್ಟು ಬೇಕು. ನಾವು ಜೋಳದ ರೊಟ್ಟಿ ಮಾಡ್ತೇವಲ್ಲ, ಜೋಳದ ರೊಟ್ಟಿ ಹಿಟ್ಟು ಬೇಕು ಒಂದು ಬಾಲ. ಇದು ಒಂದು ಬಾಲ್ ಐತಿ, ಇದು ಒಂದು ಬಾಲ್ ಐತಿ. ಮತ್ತು ಅದಕ್ಕೆ ಏನು ಮಾಡೇನಂದ್ರೆ ಕಡ್ಲಿಬೇಳೆ ನೆನಿಸೆ ನೀರಾಗ ಹಾಕಿ ಬಸದು ಇಟ್ಕೊಂಡೇನಿ. ಇವನ್ನ ಹಸಿ ಶೇಂಗಾ ಕಾಳನ್ನು ನೀರಾಗ ಹಾಕಿ ನೆನಿಸೆ ಇವನು ಬಸದು ಇಟ್ಕೊಂಡೇನಿ. ಮತ್ತು ಅದಕ್ಕೆ ಏನು ಬೇಕಂದ್ರೆ ಈರುಳ್ಳಿ ಬೇಕು, ಹಸಿ ಖಾರ ಬೇಕು, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಮತ್ತೊಂದು ಸ್ವಲ್ಪ ಕರಿಬೇವು ಬೇಕು, ಸ್ವಲ್ಪ ಕೊತ್ತಂಬರಿ ಬೇಕು. ಇದು ಜೀರಿಗೆ ಪುಡಿ, ಜೀರಿಗೆನೂ ಅರ್ಧ ಸ್ಪೂನ್ ಇಟ್ಕೊಂಡೇನಿ. ಅರಿಶಿನ ಪುಡಿ ಒಂದು ಸ್ವಲ್ಪ ಇಟ್ಕೊಂಡೇನಿ, ಸ್ವಲ್ಪ ಹಿಂಗೆ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ. ಇದನ್ನು ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಇದು ಗೋಧಿದ ತವಡ ಸ್ವಚ್ಛ ಮಾಡಿ ಇಟ್ಕೊಂಡೇನಿ ನಾನು. ಅದು ಒಂದು ಸ್ವಲ್ಪ ಚಟ್ಟಗತೆ ಬರ್ತೈತಿ. ಎಲ್ಲ ಕೇರಿ ಮಾಡಿ ಇಟ್ಕೋಬೇಕು. ಹಿಂಗೆ ರವಾದಗತೆ ಬರ್ತೈತಿ ಇದು. ಮತ್ತು ಅದಕ್ಕೆ ಏನು ಮಾಡ್ತಾನಂದ್ರೆ ಇದು ಜೋಳದ ಹಿಟ್ಟ. ಇದನ್ನು ಒಂದು ಬಾಲ್ ಹಾಕಕತ್ತೀನಿ. ಭಾಳ ಚಲೋ ಆಗ್ತಾವೆ, ಹೆಲ್ದಿ ಫುಡ್ ಇದು. ನೀವು ಒಂದು ಸಲ ಮಾಡಿ ನೋಡಿ. ನನಗೆ ನಮ್ಮ ಫ್ರೆಂಡ್ ಹೇಳ್ಯಾರ ಮಾಡಂತೆ, ಕರ ಚಲೋ ಇದು ಮಾಡು ಒಂದು ಸಲ ಅನ್ನಂತಲೇ ಮಾಡಾಕತ್ತೀನಿ ನಾನು. ಮತ್ತು ಈಗ ಕಡ್ಲಿಬೇಳೆ ಹಾಕ್ತೀನಿ. ಇದನ್ನು ಇದು ಶೇಂಗಾ ಕಾಳು ಎಲ್ಲ ನೆನೆ ಹಾಕಿ ಇಟ್ಕೋಬೇಕು. ಶೇಂಗಾ ಕಾಳು, ಕಡ್ಲಿಬೇಳೆ ನೆನೆ ಹಾಕಿ ಇಟ್ಕೊಂಡೇನಿ. ಇದು ಮೆಂತ್ಯ ಪಲ್ಯ. ನೀವು ಮೆಂತ್ಯ ಪಲ್ಯನೂ ಹಾಕೋಬೋದು, ಪಾಲಕ್ಕು ಹಾಕೋಬೋದು, ಗೋಬಿ ಹಾಕೋಬೋದು, ನಡಿತೈತಿ. ನಾನು ಮನ್ಯಾಗ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ತಂದ ಕೂಡಲೇ ನಾನು ಒಂದು ಸ್ವಲ್ಪ ಮೆಂತ್ಯ ಪಲ್ಯನೂ ಹಾಕಾಕತ್ತೀನಿ. ಇವು ಸಣ್ಣ ಮಕ್ಕಳು ತಿನ್ನಂಗಿಲ್ಲ. ಹೀಗೆಲ್ಲ ಹಾಕಿ ಹೆಲ್ದಿ ಫುಡ್ ಆಗ್ತೈತಿ. ಸಣ್ಣ ಮಕ್ಕಳಿಗೆ ಮಾಡಿಕೊಡೋದು ನೀವು. ಮತ್ತು ಪ್ರತಿ ಶನಿವಾರ ಸಾಲಿಗೆ ಹುಡುಗರಿಗೆ ಡಬ್ಬಿ ಕಟ್ಟಬೇಕು. ನೀವು ಡಬ್ಬಿ ಕಟ್ಟರೆ ಏನಾಗ್ತೈತಿ, ನಿಮಗೆ ಚಪಾತಿ ಮಾಡಿದ ದಿನ ಬೇಜಾರು ಬಂದಿರ್ತೈತಿ, ಟೈಮ್ ಇರೋಂಗಿಲ್ಲ ನಿಮಗೆ. ಇದು ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೀವು ಸಾಯಂಕಾಲ ಹೊತ್ತು ಮತ್ತು ಇಲ್ಲಕ್ಕೆ ಹರ್ಯಾಣೊತ್ತು ಡಬ್ಬಿಗೆ ನೀವು ಕಟ್ಕೊಂಡು ತಿನ್ಬೋದು, ನಡಿತೈತಿ. ಈಗ ಮೆಂತ್ಯ ಪಲ್ಯ ಹಾಕೀನಿ. ಈರುಳ್ಳಿ ಹಾಕಾಕತ್ತೀನಿ. ಸಣ್ಣಗೆ ಈರುಳ್ಳಿ ಹಂಚ್ಕೊಂಡೇನಿ. ಕೊತ್ತಂಬರಿ ಹಾಕತ್ತೀನಿ, ಕರಿಬೇವು ಹಾಕ್ತೀನಿ. ಇದು ಹಸಿ ಶುಂಠಿ ಪೇಸ್ಟ್ ಹಾಕತ್ತೀನಿ. ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತ್ತೀನಿ. ಮತ್ತು ಇದು ಹಸಿ ಖಾರ ಹಾಕಾಕತ್ತೀನಿ. ಎಷ್ಟು ನನಗೆ ರುಚಿಗೆ ಬೇಕಷ್ಟು ಹಾಕಾಕತ್ತೀನಿ. ನಿಮಗೆ ಬೇಕಂದ್ರೆ ಸಣ್ಣ ಮಕ್ಕಳು ತಿಂತಲ್ಲ, ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರೂ ನಡಿತೈತಿ. ಮತ್ತು ಇದನ್ನೇನು ಮಾಡ್ಬೇಕು, ಹೀಗೆಲ್ಲ ಕುದಿಸ್ಕೋಬೇಕು ನೋಡಿ. ಇದ್ರಾಗ ಜೀರಿಗೆ ಪುಡಿ ಐತಿ, ಜೀರಿಗೆ ಐತಿ, ರುಚಿಗೆ ತಕ್ಕಷ್ಟು ಉಪ್ಪು ಐತಿ, ಅರಿಶಿನ ಪುಡಿ ಐತಿ, ಹಿಂಗೈತಿ. ಇಷ್ಟು ಕೂಡಿಸೇ ಹಾಕಾಕತ್ತೀನಿ. ಸ್ವಲ್ಪ ಕೈಲೇನ ಕಲಿಸ್ತೇನೆ. ಈಗ ಚಮಚಲಿ ಸರಿ ಆಗಂಗಿಲ್ಲ ನೋಡಿ. ಹಿಂಗೆಲ್ಲ ಇದು ಹಸಿ ಖಾರದು ಕುಡ್ಕೋಬೇಕಲ್ಲ. ಒಂಥರ ಇದು ಹಳೀದ ಹೆಲ್ದಿ ರೆಸಿಪಿ. ನೀವು ಮಾಡಿ ನೋಡಿ. ಹಳೆ ಕಾಲದ ಮಂದಿ ಮಾಡ್ತಿದ್ರೆ ಇದನ್ನು. ಮತ್ತು ಈಗಿನ ಕಾಲದಾಗೇನು ನಮಗೆ ಗೋಧಿ ಹಿಟ್ಟ, ಜೋಳದ ಹಿಟ್ಟ ಹೆಲ್ದಿ ಇರೋಂಗಿಲ್ಲವ. ಅದಕ್ಕೆ ಆಗಿನ ಕಾಲದಾಗ ಅವರು ಹಿಟ್ಟ ಸಣ್ಣಗೆ ಹಾಕ್ತಿರ್ಕಿಲ್ಲ, ಹಂಗೆ ಮಾಡ್ತಿದ್ರು. ಜೋಳದ ರೊಟ್ಟಿ ಆಯ್ತು, ಗೋಧಿ ರೊಟ್ಟಿ ಆಯ್ತು, ಚಪಾತಿ ಆಯ್ತು, ಹಂಗೆ ಮಾಡ್ಕೊತಿದ್ರು ಅವರು. ನಾವು ಈಗ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಔಷಧ ಹೊಡೆದಿರ್ತಾರಲ್ಲ, ಅದಕ್ಕೆ ನಾವೇನಿದ್ರು ಚಾನಿಗೆ ಹಾಕಿ ಮಾಡಬೇಕು. ಮತ್ತು ನಾನು ಚಾನಿಗೆ ಹಾಕಿ ಎಲ್ಲ ಸ್ವಚ್ಛ ಮಾಡೇ ಮಾಡಾಕತ್ತೀನಿ. ನೀವು ಹಂಗೆ ಮಾಡ್ಕೊಳ್ಳಿ. ಮತ್ತು ಈಗ ಇದಕ್ಕೆ ಏನು ಮಾಡ್ತಾನಂದ್ರೆ, ಇದು ಉಗುರು ಬೆಚ್ಚಗೆ ನೀರಿಟ್ಟೇನಿ. ಕಾಶಿ ನೀವನ್ನ ಉಗುರು ಬೆಚ್ಚಗೆ ಅದಾವೆ. ಮತ್ತು ಇದಕ್ಕೆ ಸ್ವಲ್ಪ ಹಾಕಿ ನಾದಬೇಕು. ನಾದಿ ಆದಮೇಲೆ ನಿಮಗೆ ತೋರಿಸ್ತೇನೆ. ಸ್ವಲ್ಪ ಹಾಕತ್ತೀನಿ, ಭಾಳ ಏಕದಮ್ ಹಾಕ್ಕೋಬಾರ್ದು. ಉಗುರು ಬೆಚ್ಚಗನ ಹಾಕ್ಕೋಬೇಕು. ನೋಡಿ ನಾದೇನು ಇದನ್ನು ಈಗ ಒಂದು 5 ನಿಮಿಷ ಇದನ್ನು ಸೈಡ್ಗೆ ಇಡ್ತೇನೆ. ಇಡ್ಲಿ ಪಾತ್ರೆ ಒಳಗೆ ಇವನು ಬೇಯಿಸ್ಕೋಬೇಕು. ಉಗಾದ ಮೇಲೆ ಬೇಯಿಸೋದದು ನಿಮಗೆ ತೋರಿಸ್ತೇನೆ ನೋಡಿ. ಇದು ನನ್ನ ಕಡೆ ಇಡ್ಲಿ ಸ್ಟ್ಯಾಂಡ್ ಐತಿ. ನೀವು ಬೇಕಾದ್ರೆ ಇಡ್ಲಿ ಸ್ಟ್ಯಾಂಡ್ನಾಗ ಮಾಡ್ಕೋಬೋದು. ಮತ್ತು ತಂದು ಚಾಣಿಗೆ ಇರ್ತದಲ್ಲ, ಆ ಚಾಣಿಗೆ ಒಳಗೂ ಇಟ್ಕೋಬೇಕು. ಆ ಚಾಣಿಗೆ ನನಗೆ ಇದಾಗಂಗಿಲ್ಲ, ಇದ್ರಾಗ ಮಾಡಾಕತ್ತೀನಿ ನಾನು. ನೀವು ಇದ್ರಾಗ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಚಾಣಿಗೆ ಇತ್ತಂದ್ರೆ ಚಾಣಿಗೆ ಒಳಗೂ ಮಾಡ್ಕೊಂಡ್ರೂ ನಡಿತೈತಿ. ಸ್ವಲ್ಪ ಎಣ್ಣೆ ಹಚ್ಚಾತೀನಿ. ಎಣ್ಣೆ ಹಚ್ಬೇಕು ಅದಕ್ಕೆ ನೋಡಿ.
ಇಷ್ಟಿಷ್ಟೇ ಇದನ್ನು ಕೈಯಾಗಿ ಹಿಡ್ಕೋಬೇಕು ನೀವು. ಹಿಂಗೆ ಮುಟ್ಟಿಗೆ ಆಗಬೇಕು. ಹಾಂ ನೋಡಿ ಮುಟ್ಟಿಗೆ ಅದು ಇಲ್ಲ, ಈ ಮುಟ್ಟಿಗೆ ಅಂತಾರೆ ಇದಕ್ಕೆ. ಈ ಮುಟ್ಟಿಗೆ ಹಿಂಗೆ ಇಡಬೇಕು ಇವನ್ನ. ನೋಡಿ ಇವ ಹುಡುಗರಿಗೆ ಇಷ್ಟಪಟ್ಟು ತಿಂತಾರೆ. ಸ್ಯಾಟರ್ಡೇ ಡಬ್ಬ್ಯಾಗ ಹಾಕಕ್ಕೆ ಮಾಡಿ ನೀವು. ನಿಮಗೂ ಎಲ್ಲ ಹೋಗೋದು ಗಡ್ಬಡಿ ಇರ್ತತಿ. ಇದನ್ನೇನು ವಿಶೇಷ ಯಾರು ಮಾಡಿಲ್ಲ ಅಂತ ತಿಳ್ಕೊತೀನಿ, ನನಗೆ ಅನಿಸಿದ ಮಟ್ಟಿಗೆ. ಆದ್ರೆ ಮಾಡಿರ್ಬೋದು, ಹಳೆ ಕಾಲದ ಮಂದಿ ಮಾಡ್ತಾರೆ. ನಾ ಅವ್ರದ್ದು ಕೇಳ್ಕೊಂಡು ನಾ ಮಾಡಾಕತ್ತೀನಿ. ನೋಡಿ ಎಲ್ಲರೂ ನೀವು ಮಾಡಿ ನೋಡಿ. ಇವೆಷ್ಟು ಮುಟ್ಟಿಗೆ ಆಗ್ಯಾವ, ರೆಡಿ ಆಗ್ಯಾವ. ಇವನ್ನ ಇಡ್ಲಿ ಸ್ಟ್ಯಾಂಡ್ದಾಗ ನಾವು ಉಗಿದ ಮೇಲೆ ಬೇಯಿಸ್ಬೇಕು. ಇಡ್ಲಿ ಹೆಂಗೆ ಬೇಯಿಸ್ತೇವಲ್ಲ ನಾವು ಉಗಿದ ಮೇಲೆ ಹಂಗೆ ಬೇಯಿಸ್ಬೇಕು. ಬೇಯಿಸೇ ನಿಮಗೆ ತೋರಿಸ್ತೇನೆ ಇವನ್ನ. ನೋಡಿ ಇಡ್ಲಿದ ನಂದು ಪಾತ್ರೆ ಇಟ್ಟು ಇದನ್ನು ಇಟ್ಟೇನಿ. ಅದಕ್ಕೆ ನೀರು ಹಾಕೇನು ಒಂದು ಅರ್ಧ ಚರ್ಗಿ. ಮತ್ತು ಇದನ್ನು ಅದ್ರಾಗ ಇಡ್ತೇನೆ. ಇಟ್ಟು ಒಂದು 5 ನಿಮಿಷ ಉಗಾದ ಮೇಲೆ ಬೇಯಿಸ್ಬೇಕು. ಇಡ್ಲಿ ಬೇಯಿಸ್ದಂಗೆ ಬೇಯಿಸ್ಬೇಕು. ಬೇಯಿಸಿ ಆದ್ಮೇಲೆ ನಿಮಗೆ ತೋರಿಸ್ತೇನೆ. ರೆಡಿ ಆಗ್ಯಾವ, ತೆಗ್ಯಾತೇನೆ. ನೋಡಿ ಎಷ್ಟು ಚಂದ ಆಗ್ಯಾವ. ತೋರಿಸ್ತೇನೆ ನಿಮಗೆ. ನೋಡಿ ಬೆಂದಾವು ಇವು. ಮತ್ತು ಇವನ್ನ ಈಗ ನಿಮಗೆ ತೆಗೆದ ತೋರಿಸ್ತೇನೆ. ನೋಡಿ ಹೆಲ್ದಿ ಗೋಧಿದ ತವಡದ ಮುಟಿಗೆ ರೆಡಿ ಆಗೈತಿ. ಬೇಯಿಸ್ಕೊಂಡೆಲ್ಲ ತೊಗೊಂಬಂದೇನಿ. ಅದರ ಜೊತೆ ಮೊಸರು ಇರಬೇಕು. ಮನ್ಯಾಗ ಮೊಸರು ಎಲ್ಲರದು ಮನ್ಯಾಗ ಹೆಪ್ಪ ಹಾಕಿರ್ತಾರೆ, ಮೊಸರು ಇರತ್ತೈತೆ. ಅದರ ಜೋಡಿ ಒಣ ಖಾರ ಪುಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಉದುರ್ಸ್ಕೊಂಡು ತಿನ್ಬೇಕು. ನೋಡಿ ನಾವು ಸ್ವಲ್ಪ ಖಾರ ಉದುರ್ಸಾತೀನಿ. ಸಣ್ಣ ಮಕ್ಕಳಿಗೆ ಆದ್ರೆ ಬೇಕಂದ್ರೆ ಉದುರ್ಸ್ಕೊಡಿ, ಬೇಡಾದ್ರೆ ಬರೀ ಮೊಸರು ಅಷ್ಟೇ ಕೊಟ್ಟಿಬಿಡಿ, ನಡಿತೈತಿ. ಹಿಂಗೆ ಮೊಸರು ಹಚ್ಕೊಂಡು ಇದು ತಿನ್ನೋದ ತೋರಿಸ್ತೇನೆ ನಿಮಗೆ. ಸ್ವಲ್ಪ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಉಮ್ಗೊಂಡೈತಿ, ಮಸ್ತಾಗ್ಯಾವ ನೋಡಿ. ಇದೇನು ಮಾಡ್ಬೇಕು, ಹಿಂಗೆ ತಗೊಂಡು ಭಾಳ ಮಸ್ತಾಗ್ಯಾವ ನೋಡಿ. ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.